ಯುವಕರೇ ಅಥವಾ ಯುವತಿಯರೇ, ಮದುವೆ ಎಂಬುದು ನಿಮ್ಮ ಜೀವನದ ಒಂದು ಅತ್ಯದ್ಭುತ ಕ್ಷಣ. ಈ ವಿನೂತನ ಒಪ್ಪಂದವನ್ನು ಅಥವಾ ಈ ಕಮಿಟ್ಮೆಂಟನ್ನು ನೀವು ತೆಗೆದುಕೊಳ್ಳುವಾಗ ಒಮ್ಮೆ ಅಲ್ಲ 10 ಬಾರಿ ಯೋಚನೆಯನ್ನು ಮಾಡಿ. ಯಾಕಂದರೆ ಇಲ್ಲಿ ಎರಡು ಕುಟುಂಬಗಳ ನಡುವೆ ಬೆಸೆಯುವ ಸಂಬಂಧವಾಗಿರುತ್ತೆ. ಆ ಹುಡುಗ ನನಗೆ ಇಷ್ಟ, ಆದರೆ ಅವನ ತಂದೆ ತಾಯಿಗಳು ನನಗೆ ಕಷ್ಟ ಎಂಬ ಈ ಧೋರಣೆ ಹೆಣ್ಣು ಮಕ್ಕಳಿಗೆ ಸರಿಯಲ್ಲ. ಹಾಗೆಯೇ ಈ ಹುಡುಗಿ ನನಗೆ ಇಷ್ಟ, ಅವರ ಕುಟುಂಬದ ಜವಾಬ್ದಾರಿ ನಮಗೆ ಕಷ್ಟ ಅನ್ನೋ ಧೋರಣೆ ಗಂಡು ಮಕ್ಕಳಿಗೂ ಕೂಡ ಸರಿಯಲ್ಲ. ಜೀವನ ಎಂದ ಮೇಲೆ ಪತಿ ಪತ್ನಿಯನ್ನು ಗೌರವಿಸಬೇಕು, ಪತ್ನಿ ಪತಿಯನ್ನು ಗೌರವಿಸಬೇಕು. ಹಾಗೆಯೇ ಅವರ ಕುಟುಂಬದ ಸದಸ್ಯರನ್ನೂ ಕೂಡ ಗೌರವಪೂರ್ವಕವಾಗಿ ಚೆನ್ನಾಗಿ ನೋಡಿಕೊಳ್ಳಬೇಕು. ಹೆಣ್ಣು ಮಕ್ಕಳಂತೂ ಆ ಕುಟುಂಬದ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ಳಬೇಕಾಗತ್ತೆ. ಹಾಗಾಗಿ ನೀವು ಮದುವೆಯನ್ನು ಮಾಡಿಕೊಳ್ಳುವಾಗ ಒಮ್ಮೆಯಲ್ಲ 10 ಬಾರಿ ಆಲೋಚನೆಯನ್ನು ಮಾಡಿ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಜೀವನದಲ್ಲಿ ಬರುವಂಥ ಸಮಸ್ಯೆಗಳೇ ಇರಬಹುದು, ಕಷ್ಟಗಳೇ ಇರಬಹುದು ಅಥವಾ ಸುಖವೇ ಇರಬಹುದು. ಅವುಗಳನ್ನು ಸವಾಲಾಗಿ ಸ್ವೀಕರಿಸಿ ಸಂತೋಷದಿಂದ ಜೀವನವನ್ನು ನಡೆಸುತ್ತೇನೆ ಎಂಬ ದೃಢ ವಿಶ್ವಾಸ ನಿಮ್ಮಲ್ಲಿ ಮೂಡಿದ ಮೇಲೆ ಮಾತ್ರ ನೀವು ಮದುವೆಯಾಗಿ ಖುಷಿಯಾಗಿರಿ. ತೆಗೆದುಕೊಂಡಂಥ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿ. ಇತ್ತೀಚಿನ ದಿನಗಳಲ್ಲಂತೂ ಮದುವೆ ಅನ್ನೋದು ಒಂದು ರೀತಿಯ ಬಿಸ್ನೆಸ್ ಅನ್ನೋ ಥರ ಆಗಿಬಿಟ್ಟಿದೆ. ಯಾಕಪ್ಪ ಅಂದರೆ, ಒಂದು ಮದುವೆ ನಿಶ್ಚಯ ಆಯಿತು ಅಂದ ತಕ್ಷಣ ಫೋಟೋಶೂಟ್ ಅಂತೆ, ಎಂಗೇಜ್ಮೆಂಟ್ ಅಂತೂ ಮಾಡಲೇಬೇಕಲ್ವ, ಪ್ರೀ ವೆಡ್ಡಿಂಗ್ ಶೂಟ್, ಒಂದಷ್ಟು ಒಡವೆಗಳನ್ನು ಖರೀದಿ ಮಾಡೋದು, ಒಂದಷ್ಟು ಮನ ಬಂದಂತೆ ಬಟ್ಟೆಗಳನ್ನು ಖರೀದಿಸೋದು, ಅನುಕೂಲವೋ ಅನಾನುಕೂಲವೋ ದುಂದುವೆಚ್ಚದ ಐಷಾರಾಮಿ ರೆಸಾರ್ಟ್ಗಳನ್ನು ಬುಕ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫೋಟೋ ಸೆಷನ್ ಇರ್ಬೋದು ಅಥವಾ ರಿಸೆಪ್ಷನ್ಗಳಂಥ ಕಾರ್ಯಕ್ರಮವನ್ನು ಮಾಡೋದು, ಹೆಚ್ಚು ಹೆಚ್ಚು ಮೊತ್ತದ ಲಗ್ನ ಪತ್ರಿಕೆಗಳನ್ನು ಮಾಡೋದು, ಅವಶ್ಯಕತೆ ಇದೆಯೋ ಇಲ್ಲವೋ ಒಂದಿಷ್ಟು ಹಣವನ್ನು ನೀರಿನಂತೆ ಖಾಲಿ ಮಾಡೋದು, ಈ ರೀತಿ ಎಲ್ಲವನ್ನು ಮಾಡಿ ಹನಿಮೂನ್ ಟ್ರಿಪ್ಪನ್ನು ಮುಗಿಸಿ ಒಂದು ಸ್ವಲ್ಪ ದಿನಗಳ ಕಾಲ ಲೀವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಇದ್ಕೊಂಡು ಆಮೇಲೆ ಪತಿ ಪತ್ನಿಗೆ ಬೈದ ಅಂತನೋ ಅಥವಾ ಪತ್ನಿ ಪತಿಯನ್ನು ನಿಂದಿಸಿದಳು ಅಂತಾನೋ ಒಂದು ಕ್ಷುಲ್ಲಕ ಕಾರಣಗಳಿಗೋಸ್ಕರ ಡೈವರ್ಸನ್ನು ತಗೊಂಡು ಬೇರೆ ಬೇರೆಯಾಗಿ ಖಿನ್ನತೆಯನ್ನು ಅನುಭವಿಸಿ ಎರಡು ಕುಟುಂಬಗಳ ನಡುವೆ ದುಃಖವನ್ನು ಉಂಟು ಮಾಡೋದರ ಬದಲು ನೀವು 10 ಬಾರಿ ಯೋಚಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಾಂಪತ್ಯ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬಂದೇ ಬರುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಮಿತಿ ಮೀರಿದೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಗಂಡ ಹೆಂಡತಿ ಪರಸ್ಪರ ಒಂದೇ ಶಕ್ತಿಯ ರೂಪವಾಗಿರಬೇಕು. ಪತಿ ಪತ್ನಿಯರ ಜೀವನ ಮತ್ತು ಸಂಬಂಧ ಸುಂದರವಾಗಿರಲು ಪ್ರೀತಿ, ನಂಬಿಕೆ, ಗೌರವ ಮತ್ತು ಹೊಂದಾಣಿಕೆ ಅಗತ್ಯ. ಜೀವನ ಅಂದಮೇಲೆ ಏರಿಳಿತಗಳು, ಅಡೆತಡೆಗಳು ಇದ್ದೇ ಇರುತ್ತೆ. ಇವೆಲ್ಲವನ್ನು ಲೆಕ್ಕಿಸದೆ ಪತಿ ಪತ್ನಿಗೆ, ಪತ್ನಿ ಪತಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ಒಟ್ಟಿಗೆ ಸಮಸ್ಯೆಗಳನ್ನು ಎದುರಿಸಿ ಯಶಸ್ಸನ್ನು ಸಾಧಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವೇನಂತೀರಾ?